ನಮಸ್ಕಾರ, ವೆಲ್ಕಮ್ ಟು ದಿ ಕವರ್ ಡ್ರೈವ್. ಸೊ ನಾವು ಇವತ್ತು ಡಿಸ್ಕಷನ್ ಮಾಡ್ತೀವಿ ಆರ್ ಸಿ ಬಿದ ಬೆಸ್ಟ್ ಪ್ಲೇಯಿಂಗ್ 11. ಸೊ ಬೈ ಆರ್ ಸಿ ಬಿದ ಒಂದು ಬೆಸ್ಟ್ ಪ್ಲೇಯಿಂಗ್ 11 ಮಾಡ್ಬೇಕು. ಜೇಕಬ್ ಡೆಫಿ ಮತ್ತು ಜಾಸ್ ಹೇಜಲ್ವುಡ್ ಇಬ್ರು ಇನ್ಕ್ಲೂಡ್ ಇರ್ಬೇಕು. ಮತ್ತು ಬ್ಯಾಟಿಂಗ್ ಒಂದು 6 ಮಂದಿ ಇರ್ಬೇಕು, ಬಾಲರ್ಸು ಒಂದು 5-6 ಮಂದಿ ಇರ್ಬೇಕು. ಮತ್ತು ಈ ಕಡೆ ಫಸ್ಟ್ ಬ್ಯಾಟಿಂಗ್ ಬಿದ್ದಾಗ ಒಂದು ಟೀಮ್ ಹೇಳಿ ನನಗೆ, ಆಮೇಲೆ ಒಂದು ಫಸ್ಟ್ ಬಾಲಿಂಗ್ ಬಿದ್ದಾಗ ಒಂದು ಟೀಮ್ ಹೇಳ್ಬೇಕು. ಸೊ ನಮ್ಗೆ ಮೇನ್ ಈಗ ಜೇಕಬ್ ಡಫಿ ಮತ್ತು ಜಾಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಇವರ ಮೇನ್ ಪ್ಲೇಯರ್ಸ್ ಬಾಲಿಂಗ್ ಇಂದ ಆರ್ ಸಿ ಬಿ. ಸೊ ಇವ್ರು ನಮ್ಗೆ ಮೇನ್ ಇನ್ಕ್ಲೂಡ್ ಆಗ್ಬೇಕಾದ್ರೆ ಅಂಥದ್ದು ಒಂದು ಟೀಮ್ ಮಾಡೋದಾದ್ರೆ ಫಸ್ಟ್ ಬಾಲಿಂಗ್ ಬಿದ್ದರೆ ಒಂದು ಟೀಮ್ ಮಾಡ್ಕೊಂಡ್ಬಿಡೋಣ. ಅದ್ರೊಳಗೆ ನಮ್ಮ ಬ್ಯಾಟಿಂಗ್ ಆರ್ಡರ್ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಟೇದಾರ್, ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ. ಇದು ನಮ್ದು ಬ್ಯಾಟಿಂಗ್ ಆರ್ಡರ್ ಆಕೈತಿ. ಆಮೇಲೆ ನಮ್ದು ಬೌಲಿಂಗ್ ಆರ್ಡರ್ ಅಥವಾ ಲೋವರ್ ಆರ್ಡರ್ ತೊಗೊಳಕ್ಕೆ ಹೋದ್ರೆ ರೊಮಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ, ಭುವನೇಶ್ವರ್ ಕುಮಾರ್, ಜಾಸ್ ಹೇಜಲ್ವುಡ್, ಜೇಕಬ್ ಡಫಿ. ನೀ ಹೇಳ್ದಂಗೆ ಇಲ್ಲೇ 3 ಮಂದಿಗೂ ಇನ್ಕ್ಲೂಡ್ ಮಾಡ್ಕೋಬೋದು. ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ನಾವು ದೇವದತ್ ಪಡಿಕಲ್ ತರಬೇಕಾಗೈತಿ. ಆದ್ರೆ ಬೈ ಇಲ್ಲೊಂದು ಒಂದು ಸ್ವಲ್ಪ ಪಿಕ್ಚರ್ ಐತಿ. ಏನಂದ್ರೆ ಚೇಸಿಂಗ್ ಟೈಮ್ದಾಗ ನಮ್ಗೆ ನಿಂಗೆ ಗೊತ್ತೈತಿ ಆರ್ ಸಿ ಬಿದ 2-3 ವರ್ಷಲೆ ಚೇಸಿಂಗ್ ಮಾಡತ್ತಾನೆ ಟೀಮ್ ಡೇವಿಡ್. 2 ವರ್ಷ ಅಲ್ಲ, ಸೊ 2 ವರ್ಷಲೆ 3 ವರ್ಷ ಅಲ್ಲ, 2 ವರ್ಷ. ಸೊ ಚೇಸಿಂಗ್ ಮಾಡತ್ತಾನೆ ಟೀಮ್ ಡೇವಿಡ್. ಸೊ ಟೀಮ್ ಡೇವಿಡಿಗೆ ಇನ್ಕ್ಲೂಡ್ ಮಾಡಿಲ್ಲ ನಾವು. ಯಾಕಂದ್ರೆ ಈಗ ಇದ್ರಾಗ ಏನಾಗ್ತೈತಿ ಪಿಕ್ಚರ್ ಅಂದ್ರೆ ಟೀಮ್ ಡೇವಿಡ್ ಫಿನಿಶರ್ ಬೇಕು. ಇಲ್ಲಿ ಏನಾಗ್ಬಿಡ್ತೈತಿ, ರೊಮಾರಿಯೋ ಶೆಫರ್ಡ್ ಮತ್ತು ಜಿತೇಶ್ ಶರ್ಮಾ ಮೇಲೆ ಫುಲ್ ಪ್ರೆಷರ್ ಬಿದ್ದ್ಬಿಡ್ತೈತಿ. ಸೊ ಚೇಸಿಂಗ್ ಅವ್ರ ಫುಲ್ ಹೆವಿ ಎಕ್ಸ್ಪೀರಿಯನ್ಸ್ ಟೀಮ್ ಡೇವಿಡ್ ಗತೆ ಇಲ್ಲ. ಜಿತೇಶ್ ಶರ್ಮಾ ಅದ ಮೊದಲು ದಿನೇಶ್ ಕಾರ್ತಿಕ್ ಮಾಡ್ತಿದ್ದ, ಹೆವಿ ಫಿನಿಶಿಂಗ್ ಕೊಡ್ತಿದ್ದ. ಈಗ ದಿನೇಶ್ ಕಾರ್ತಿಕ್ ಬಲ್ಲಿ ಜಿತೇಶ್ ಶರ್ಮಾ ಮತ್ತೆ ಟೀಮ್ ಡೇವಿಡ್ ಮಾಡತ್ತ. ಸೊ ಈಗ ಟೀಮ್ ಡೇವಿಡಿಗೆ ಇಟ್ಟಿಲ್ಲ. ಆದ್ರೆ ಇಲ್ಲಿ ಒಂದು ಪ್ರಾಫಿಟ್ ಐತಿ, ಏನೋ ಒಂದು ಕ್ಯಾಚ್ ಐತಿ, ಒಂದು ರಿವಾರ್ಡ್ ಐತಿ. ಏನಪ್ಪಾ ಅಂದ್ರೆ ಜೇಕಬ್ ಡಫಿ, ಜಾಸ್ ಹೇಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಬೌಲಿಂಗ್ ಚಲೋ ಹಾಕಿ ಅಪೋಸಿಷನ್ಗೆ 150 to 200 ಒಳಗೆ ಏನಾರ ರೆಸ್ಟ್ರಿಕ್ಟ್ ಮಾಡಿದ್ರಪ್ಪ, ಅವಾಗ ನಮ್ದು ಓಪನಿಂಗ್ ಬ್ಯಾಟರ್ಸ್ ಮತ್ತು ಮಿಡಲ್ ಆರ್ಡರ್ ಬ್ಯಾಟರ್ಸ್ ಚೊಕ್ಕ ಬೆಂಕಿ ಫಾರ್ಮ್ದಾಗ ಅದ. ಸೊ ಅವ್ರಿಬ್ರು ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಚೊಕ್ಕ ಒಂದು 6 ಓವರ್ದಾಗ 70-80 ರನ್ ಹೊಡೆದ್ರಪ್ಪ. ಆಮೇಲೆ ರಜತ್ ಪಾಟೀದಾರ್ ಸ್ಪಿನ್ನಿಗೆ ಮಿಡಲ್ ಆರ್ಡರ್ದಾಗ ಸ್ಪಿನ್ನಿಗೆ ಬೆಸ್ಟ್ IPL ದಾಗ ಆಡವ ಅಂದ್ರೆ ರಜತ್ ಪಾಟೀದಾರ್. ಆಮೇಲೆ ಪಡಿಕಲ್ ಲೆಫ್ಟ್ ಹ್ಯಾಂಡ್ ಬರ್ತಾನ, ಒಬ್ಬ ಮಿಡಲ್, ಅವನು ಚಲೋ ಆಡ್ತಾನ. ಆಮೇಲೆ ವೆಂಕಟೇಶ್ ಅಯ್ಯರು ಇನ್ಕ್ಲೂಡ್ ಮಾಡೀನಿ. ವೆಂಕಟೇಶ್ ಅಯ್ಯರು ಒಂದು ಚಲೋ ಒಂದು ಫಿನಿಶಿಂಗು ಕೊಡ್ತಾನ. ಒಂದು ಟೈಮ್ದಾಗ 20-30 ಬಾಲ್ದಾಗ ಒಂದು 50-60 ಅಷ್ಟೇ ಸಾಕು, ಅಷ್ಟೇ. ಸೊ ಅದು ಒಂದು ಚಲೋ ಆಕೈತಿ. ಸೊ ಇದೊಂದು ಐತಿ. ಸೊ ಇಲ್ಲೇ ಹಿಂಗೇನಾರ ಬಾಲಿಂಗ್ ಚಲೋ ಹಾಕಿ ವಿಕೆಟ್ಸ್ ತೊಗೊಂಡ್ರೆ ಆರಾಮ್ ಚೇಸ್ ಮಾಡ್ತಾರೆ. ಸೊ ಫಸ್ಟ್ ಮ್ಯಾಚ್ದಾಗೂ ನೋಡೇವ್ ನಾವು 200+ ಆರ್ ಸಿ ಬಿ ಆಲ್ರೆಡಿ ಚೇಸ್ ಮಾಡ್ಯಾರ. ಸೊ ಇದೊಂದು ಫಸ್ಟ್ ಬಾಲಿಂಗ್ ಬಿದ್ದಾಗ ಮತ್ತೆ ಚೇಸ್ ಮಾಡಾಕ ಒಂದು ಬೆಸ್ಟ್ ಪ್ಲೇಯಿಂಗ್ 11 ಐತಿ. ಹೌದೌದು, ಅದು ಹೇಳ್ದಂಗೆ ಇದು ಭುವನೇಶ್ವರ್ ಕುಮಾರ್, ಜಾಸ್ ಹೇಜಲ್ವುಡ್, ಜೇಕಬ್ ಡಫಿ ಡೆಡ್ಲಿ ಪೇಸ್ ಬಾಲಿಂಗ್ ಅಟ್ಯಾಕ್ ಆಕೈತಿ ನಮ್ದು. ಸೊ ಇದು ಫಸ್ಟ್ ಬಾಲಿಂಗ್ ಟೀಮ್ ಫುಲ್ ಕ್ಲಾಸ್ ಐತಿ ನಮ್ದು. ಸೊ ಇನ್ನೊಂದು ಫಸ್ಟ್ ಬ್ಯಾಟಿಂಗ್ ಒಂದು ಟೀಮ್ ಮಾಡೋಣ. ಅದ್ರೊಳಗೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕಲ್, ರಜತ್ ಪಟೇದಾರ್, ವೆಂಕಟೇಶ್ ಅಯ್ಯರ್, ಜಿತೇಶ್ ಶರ್ಮಾ. ಇದು ಮತ್ತು ನಮ್ದು ಬ್ಯಾಟಿಂಗ್ ಆರ್ಡರ್ ಆಯ್ತು. ಇದ್ರೊಳಗೆ ರೊಮಾರಿಯೋ ಶೆಫರ್ಡ್ ಇನ್ಕ್ಲೂಡ್ ಆಕಾನ. ಆಮೇಲೆ ಬಾಲಿಂಗ್ ಲೈನಪ್ ಏನೈತಲ್ಲ ಅದ್ರೊಳಗೆ ನಾವು ಕೃಣಾಲ್ ಪಾಂಡ್ಯ, ಶ್ರೇಯಸ್ ಶರ್ಮಾ, ಭುವನೇಶ್ವರ್ ಕುಮಾರ್, ಜಾಸ್ ಹೇಜಲ್ವುಡ್. ಇದ್ರೊಳಗೆ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಜೇಕಬ್ ಡಫಿಗೆ ಮಾಡ್ಬೇಕೈತಿ. ಅದ್ರೊಳಗೆ ಏನಾಕೈತಿ, ನಮ್ದು ಬ್ಯಾಟಿಂಗ್ ಇದು ಒಂದು ವೇಳೆ ನಮ್ಮ ಬ್ಯಾಟಿಂಗ್ ಕೊಲ್ಯಾಪ್ಸ್ ಆತಪ್ಪ ಅಂದ್ರೆ ನಮಗೆ ಬೆಸ್ಟ್ ಫಿನಿಷರ್ ಟೀಮ್ ಡೇವಿಡ್ ಬೇಕಾಕತ್ತಲ್ಲ. ಅವಾಗ ನಾವು ಏನು ಮಾಡ್ಬೇಕಾಕೈತಿ, ಜೇಕಬ್ ಡಫಿಗೆ ಸ್ಯಾಕ್ರಿಫೈಸ್ ಮಾಡಬೇಕಾಕೈತಿ. ಅವನ ಬದಲಿ ನಾವು ಟೀಮ್ ಡೇವಿಡಿಗೆ ತೊಗೊಂಡು ನಮ್ದು ಬೆಸ್ಟ್ ಫಿನಿಶಿಂಗ್ ಕೊಟ್ಟು ನಮ್ದೇನು ಲಾಸ್ಟ್ ಇಯರ್ ಬಾಲಿಂಗ್ ಅಟ್ಯಾಕ್ ಐತಿ ಜಾಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಆಲ್ರೌಂಡರ್ ರೊಮಾರಿಯೋ ಶೆಫರ್ಡ್. ಈ 3 ಪೇಸ್ ಬಾಲಿಂಗ್ ಇಟ್ಕೊಂಡು ನಾವು ಮ್ಯಾನೇಜ್ ಮಾಡ್ಬೇಕಾಕೈತಿ. ನಮಗೆ ಜೇಕಬ್ ಡಫಿ ಸಿಗುವುದಿಲ್ಲ ಮತ್ತು ಟೀಮ್ ಡೇವಿಡ್ ಸಿಗ್ತಾನೆ. ಇಲ್ಲಪ್ಪ ನಮ್ದು ಬ್ಯಾಟಿಂಗ್ ಚಲೋ ಆಯ್ತು, ಬ್ಯಾಟಿಂಗ್ ಆರ್ಡರ್ ವಿರಾಟ್ ಕೊಹ್ಲಿ, ಸಾಲ್ಟ್, ದೇವದತ್ ಪಡಿಕಲ್, ರಜತ್ ಪಟೇದಾರ್ ಅವರ ಬೆಸ್ಟ್ ಫಿನಿಶಿಂಗ್ ಕೊಟ್ಬಿಟ್ರೆ ಚಲೋ ಟಾರ್ಗೆಟ್ ಫಿಕ್ಸ್ ಆತಪ್ಪ ಅಂದ್ರೆ ಜೇಕಬ್ ಡಫಿಗೆ ತರ್ಬೋದು ನಾವು. ಟೀಮ್ ಡೇವಿಡ್ ಜरूरत ಇರೋದಿಲ್ಲ. ಆರಾಮ್ ನಾವು ಇಂಪ್ಯಾಕ್ಟ್ ಪ್ಲೇಯರ್ ದೇವದತ್ ಪಡಿಕಲ್ ಪ್ಲೇಸ್ನಾಗ ಜೇಕಬ್ ಡಫಿಗೆ ತೊಗೊಂಡ್ರೆ ನಮ್ಮ ಬೆಸ್ಟ್ ಬೌಲಿಂಗ್ ಟ್ರಯೋ ಮಾಡ್ಕೋಬಹುದು. ಇದು ಬೆಸ್ಟ್ ಪ್ಲೇಯಿಂಗ್ 11 ಆಯ್ತು ಅಂದ್ರೆ ಬ್ಯಾಟಿಂಗ್ ಇದ್ದಾಗೂ ಹೇಳಿದಿ, ಬಾಲಿಂಗ್ ಇದ್ದು ಚಲೋ ಐತಿ. ಅಂದ್ರೆ ಒಂದು ಮೀಡಿಯಂ ಐತಿ, ಅದ್ರ ಒಂದು ಟೀಮ್ ಡೇವಿಡ್ ಇಂದ ಒಂದು ಐತಿ. ಅದೇನ ಮಾಡ್ಬೇಕು, ಅದೊಂದು ಚಲೋ ನಡೀತೈತೆ. ಅದ್ರ ಯಾಕಂದ್ರೆ ಶೆಫರ್ಡ್ ಬೇಕಾಕೈತಿ. ಒಂದು ಈಗ ಫಸ್ಟ್ ಮ್ಯಾಚ್ದಾಗೂ ವಿಕೆಟ್ ತಗೊಂಡ್ ಶೆಫರ್ಡ್ ಒಂದ್ ಸ್ವಲ್ಪ ಬಾಲಿಂಗು ಹಾಕ್ತಾನೆ ಮತ್ತೆ ಈ ಕಡೆ ಬ್ಯಾಟಿಂಗು ಆಡ್ತಾನೆ. ಒಂದೊಂದ್ಸಲ ಫುಲ್ ಒಂದು 10 ಬಾಲಿಗೆ 20-30-40 ರನ್ ಹೊಡೆದ ಚೆನ್ನೈಗೆ ಹೊಡೆದಿದ್ದಲ್ಲ, ನಾಯಕ್ ಹೊಡೆದಂಗ್ ಹಂಗೇನಾರ ಈ ಸಲನು ಈಗ ನೆಕ್ಸ್ಟ್ ಮ್ಯಾಚ್ ಹೆಂಗಿದ್ರು ಚೆನ್ನೈಗೆ ಮೊದ್ಲ ಧೋನಿಗಿನ ಇಲ್ಲ. ಅಯ್ಯೋ ನಾ ಹಿಡ್ದಂಗ್ ಹೆಟ್ಟಿದ ಹೇಳಾಕ ಬರಂಗಿಲ್ಲ. ಮೊದ್ಲ ಅದು ಆತ
ಸೊ ಇಲ್ಲೊಂದು ಚಲೋ ಐತಿ, ಹಿಂಗೆ ಆಕೈತಿ. ಹೌದು, ಕರೆಕ್ಟ್ ಐತಿ, ನೀ ಮಾಡಿದ ಪ್ಲೇಯಿಂಗ್ ಚಲೋ ಐತಿ, ಹಂಗೇನಿಲ್ಲ. ಸೊ ಈಗ ನೆಕ್ಸ್ಟ್ ಮ್ಯಾಚ್ ಯಾರ್ದ ಜೊತೆ ಐತಿ ನಮ್ದು CSK ಜೊತೆನೇ ಐತಿ. ಇದು ಮ್ಯಾಚ್ ಐತಿ ಹೋಮ್ ಗ್ರೌಂಡ್ ದಾಗ ಐತಿ, ಚಿನ್ನಸ್ವಾಮಿ. ಸೊ ಇಲ್ಲೇ ನಮ್ದು ಏನಾರ ಫಸ್ಟ್ ಬ್ಯಾಟಿಂಗ್ ಬಿತ್ತಪ್ಪ ಅಂದ್ರ ಚೊಕ್ಕ ಬೆಂಕಿ ಐತಿ. ಅವ್ರಾಗ ಬಾಲರ್ ಬಾಳ ಅಂದ್ರ ಯಾರಂದ್ರ ನೂರ್ ಅಹಮದ್, ಖಲೀಲ್ ಅಹಮದ್, ಇವ್ರಿಬ್ರು ಒಂದ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ಬೋದು. ಆದ್ರೆ ನಮ್ಮ ಕೊಹ್ಲಿ ಒಂದ್ ಸ್ವಲ್ಪ ಮ್ಯಾನೇಜ್ ಮಾಡಿದವ ಸ್ಟಾರ್ಟಿಂಗ್, ನಿಂತ 30 ಬಾಲ್ ಆಡಿದ, ಆಮೇಲೆ ನಡಕ್ ಬರ್ತಾರ ರಜತ್ ಪಟೇದಾರ್, ಪಡಿಕಲ್, ಪಾಟೀದಾರಿಗೆ ಏನ್ ಮಾಡೋ ಗೊತ್ತ, ಪಾಟೀದಾರ್ ಸುಮ್ಮ 100 ಅಹಮದಿಗೆ ಆಡ, ಸ್ಪಿನ್ನರ್ ಬೆಸ್ಟ್ ಆಡ್ತಾನ, ಜಾಸ್ತಿ ಬಾಲ್ಸ್ ಜಾಸ್ತಿ ಅವಂಗ ಕೊಡಬೇಕ, ಆರಾಮ್ ಹೊಡಿತಾನೆ. ಸೊ ಪಿಚ್ಚು ಏನ ಬಾ ದೊಡ್ಡದಿಲ್ಲ, ಆರಾಮ್ ಹೊಡಿಬಹುದು, ಮಸ್ತ್ ಆರಾಮ್. ಒಂದ್ 250 ಇವ್ರು ನೋಡಿದ್ರೆ ಚೆನ್ನೈದ ಅಷ್ಟೇನ್ ಬಾಲಿಂಗ್ ಈ ಸಲ ಖಾಸಿ ಇಲ್ಲ. ಸೊ 250 ಹೊಡಿಬೇಕ. ಇಲ್ಲಂದ್ರೆ ಒಂದ್ ಕೆಲಸ ಮಾಡಕ್ ಇವ್ರಿಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟು ಬಿಡಕ್ ಇವ್ರಿಗೆ ಚೆನ್ನೈ. ಈಗ ಹೆಂಗ್ ಮೊನ್ನೆ ಮ್ಯಾಚ್ ಹೆಂಗ್ ಆತ್ ನೋಡಿ, ಕೊಲ್ಯಾಪ್ಸ್ ಆತ, ಹಂಗ್ ಕೊಲ್ಯಾಪ್ಸ್ ಆಗ್ಬಿಡತ್ತಪ್ಪ ಅಂದ್ರ ಆರಾಮ್ ಒಂದ್ 10 ಓವರ್ದಾಗ ಒಂದ್ 130, 150 ಏನಾರ ಇವ್ರು ಏನಾರ ಆಲ್ಔಟ್ ಆಗ್ಬಿಟ್ರ 10 ಓವರ್ ಆರಾಮ್ ಕೊಹ್ಲಿ ಸಾಲ್ಟ್ ಇಬ್ರ ಒಂದ್ ಸೈಡ್ ಮುಗಿಸ್ಬಿಡ್ತಾರ. ಆಲ್ಔಟ್ ಆಗೋದು, ಯಾಕಂದ್ರೆ ನಮ್ ಬಾಲಿಂಗ್ ಡೇಂಜರ್ ಐತಿ. ನೀ ಹೆಂಗ್ ಹೇಳಿ ನೋಡ, ಬಾಲಿಂಗ್ ಏನ ಫಸ್ಟ್ ಹೆಂಗ್ ಅದಾರ 4 ಮಂದಿ ಹೇಳಿ, ಇವ್ರು 3 ಮಂದಿ ಅಂತ ಪೇಸರ್ ಹೇಳಿ, ಜಾಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ ಮತ್ತ ಜೇಕಬ್ ಡಫಿ ಹೇಳಿನಿ. ಇವ್ರು 3 ಮಂದಿ, ಡಫಿ ಅಂತೂ ಹೆವಿ ಫಾರ್ಮ್ ದಾಗ. ಸೊ ಜಾಸ್ ಹೇಜಲ್ವುಡ್ ಆಡೋ ಡೌಟ್ ಐತಿ ಇನ್ನು ಸದ್ಯಕ್ಕೆ. ಸೆಕೆಂಡ್ ಮ್ಯಾಚ್ ಆಡಿದಪ್ಪ, ಯಾಕೆ ಹೆಂಗ ಆಲ್ರೆಡಿ ಬಂದ್ ಕುಂತಾನ, ಚಲೋ ಗ್ಯಾಪು ಐತಿ, ಆಡಿದ. ಭುವನೇಶ್ವರ್ ಮತ್ತೆ ಜಾಸ್ ಹೇಜಲ್ವುಡ್ ಡಫಿ ಸ್ವಿಂಗ್ ಹಿಂಗ್ ಮಾಡಿದಾರ ಅಂದ್ರೆ ಇವ್ರಿಗೆ, ಆದ್ರ ಅವ್ರಾಗ ಒಂದ ರಿಸ್ಕ್ ಇರೋದ ಸಂಜು ಸ್ಯಾಮ್ಸನ್ ಗೆ ಹೆಂಗಾರ ಲಘು ವಿಕೆಟ್ ತೆಗದ್ರಪ್ಪ, ಅವ್ನ್ ತೆಗಿದ್ ವಿಕೆಟ್ ಬಾಳ ಅಂದ್ರ ಇವಂಗ ಯಾರ ಹೇಳ, ಭುವನೇಶ್ವರ್ ಕುಮಾರ್ ಮೇಲೆ. ಯಾಕಂದ್ರ ಅವಂಗ ಒಂದ್ ಸ್ವಲ್ಪ ಸ್ವಿಂಗ್ ಒಂದ್ ಸ್ವಲ್ಪ ಇದನ್ನ ಹಾಕೈತಿ. ಭುವಿನ ಒಬ್ಬ ಬೆಸ್ಟ್ ಸ್ವಿಂಗ್ ಹಾಕೋದ್ರೆ ಭುವಿನ ಸ್ವಿಂಗ್ ಮಾಡೋರು ಆಗಲ್ಲ. ಜಾಸ್ ಹೇಜಲ್ವುಡ್ ಮತ್ತೆ ಜೇಕಬ್ ಲೆಂತ್ ಬೌಲಿಂಗ್ ಹಾಕ್ತಾರೆ, ಚಲೋ ಲೆಂತ್ ಬೌಲಿಂಗ್ ಹಾಕ್ತಾರೆ. ಸೊ ಇವ್ರೀಗ ಲೆಂತ್ ಬೌಲಿಂಗ್ ಈಗ ಪ್ರಾಬ್ಲಮ್ ಆಗೋದ ಪಾಟೀದಾರಿ, ಪಾಟೀದಾರ್ ಅಂತ ಯಾರು, ಋತುರಾಜ್ ಗೈಕ್ವಾಡಿಗೆ ಪ್ರಾಬ್ಲಮ್ ಆಗ್ತದೆ. ಅವಂಗ ಡಫಿ ಮತ್ತ ಯಾರಿವ ಜಾಸ್ ಹೇಜಲ್ವುಡ್ ವಿಕೆಟ್ ತೆಗಿತಾರೆ. ಸೊ ಇಷ್ಟ ಐತಿ, ಹೆಂಗಿದ್ರು MSD ಅಂತೂ ಇಲ್ಲ, ಆರಾಮ್ ಆಗ್ತೈತಿ. ಸೊ ಇದು ನಮ್ದು CSK ವರ್ಸಸ್ RCB ಮ್ಯಾಚ್ ಅನಲೈಸ್ ಮಾಡಿದ್ವಿ, ಮತ್ತು RCB ಬೆಸ್ಟ್ ಪ್ಲೇಯಿಂಗ್ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ನೋಡಿದ್ರೆ ಈ ಸಲ ನಮ್ದು ಬೆಸ್ಟ್ ಐತಿ RCB ಟೀಮ್. ಸೊ ಈ ಸಲಾನು ಕಪ್ ನಮ್ದೆ.